ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ಭಾರತದ ಶೋಷಿತ ವರ್ಗಗಳ ಧ್ವನಿಯಾಗಿ ದೇಶದ ಹಸಿರು ಕ್ರಾಂತಿಯ ಹರಿಕಾರರಾಗಿ ಐತಿಹಾಸಿಕ ಕ್ರಾಂತಿ ಸೃಷ್ಟಿಸಿದ ಭಾರತದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತ್ಯೋತ್ಸವದ ಸಂಭ್ರಮ ಈಗ ಕಮಲಾಪುರದಲ್ಲಿ ಮನೆ ಮಾಡಿದೆ. ತಾಲೂಕು ಜಯಂತ್ಯೋತ್ಸವದ ಸಮಿತಿ ವತಿಯಿಂದ ಕಮಲಾಪುರದಲ್ಲಿ ಬೃಹತ್ ಸಮತಾ ದಿವಸ ಬಹಿರಂಗ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಮಾದಿಗ ಸಮುದಾಯದ ಹೆಮ್ಮೆಯ ನಾಯಕ ಅಜಾತ ಶತ್ರು ಎಂದೇ ಖ್ಯಾತರಾದ ಮಾಜಿ ಸಚಿವ ಶ್ರೀ ರಾಮಕೃಷ್ಣ ಅವರ ಸಾರಥ್ಯದಲ್ಲಿ ಈ ಬೃಹತ್ ಸಮಾವೇಶ ನಡೆದಿದೆ. ದೇಶದ ಇತಿಹಾಸದಲ್ಲೇ ಅಳಿಸಲಾಗದ ಹೆಜ್ಜೆ ಗುರುತು ಮೂಡಿಸಿದ ಮಹಾನ್ ಚೇತನ ಭಾರತದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತ್ಯೋತ್ಸವಕ್ಕೆ ಕಮಲಾಪುರ ಪಟ್ಟಣದ ಸಂಪೂರ್ಣವಾಗಿ ಸಿಂಗಾರಗೊಂಡಿದೆ. ತಾಲೂಕು ಜಯಂತ್ಯೋತ್ಸವದ ಸಮಿತಿ ಹಮ್ಮಿಕೊಂಡಿರುವ ಈ ಸಮತಾ ದಿವಸ ಬಹಿರಂಗ ಸಭೆ ಇತಿಹಾಸ ಸೃಷ್ಟಿಸಲು ಸಜ್ಜಾಗಿದೆ. ಈ ಬಾರಿಯ ಜಯಂತ್ಯೋತ್ಸವಕ್ಕೆ ಮತ್ತಷ್ಟು ಆನೆಬಲ ಬಂದಿರುವುದು ಮಾದಿಗ ಸಮುದಾಯದ ಧೀಮಂತ ನಾಯಕ ಅಜಾತ ಶತ್ರು ಎಂದೇ ಜನಪ್ರಿಯರಾಗಿರುವ ಮಾಜಿ ಸಚಿವ ಶ್ರೀ ರಾಮಕೃಷ್ಣ ಅವರ ನೇತೃತ್ವದಿಂದ. ಸಮುದಾಯದ ಏಳಿಗೆಗಾಗಿ ಶ್ರಮಿಸುತ್ತಾ ಎಲ್ಲ ವರ್ಗದ ಜನರ ಪ್ರೀತಿ ಗಳಿಸಿರುವ ರಾಮಕೃಷ್ಣ ಅವರ ಸಾರಥ್ಯದಲ್ಲಿ ಈ ವೇದಿಕೆ ಸಜ್ಜಾಗಿದ್ದು, ಕಮಲಾಪುರದ ಇತಿಹಾಸದಲ್ಲಿಯೇ ಇದೊಂದು ಅಭೂತಪೂರ್ವ ಸಮಾವೇಶವಾಗಲಿದೆ ಎನ್ನಲಾಗುತ್ತಿದೆ. ತಾಲೂಕಿನ ಮೂಲೆ ಮೂಲೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಜನಸಾಗರ ಈ ಬಹಿರಂಗ ಸಭೆಗೆ ಹರಿದು ಬಂದಿದ್ದು, ಬಾಬು ಜಗಜೀವನ್ ರಾಮ್ ಅವರ ಸಮಾನತೆಯ ಸಿದ್ಧಾಂತ ಹಾಗೂ ಹಸಿರು ಕ್ರಾಂತಿಯ ಕೊಡುಗೆಗಳನ್ನು ಸ್ಮರಿಸುವ ಕೆಲಸ ಈ ವೇದಿಕೆಯಲ್ಲಿ ನಡೆಯಲಿದೆ. ಅಮೆರಿಕಾದವರು ನಮ್ಮ ದೇಶಕ್ಕೆ ರವಾ ಕೊಡ್ತಿದ್ರು, ಗೋಧಿ ರವಾ. ಅಮೆರಿಕಾದ ಗೋಧಿ ಕೊಡ್ತಿದ್ರು, ಮೈದಾ ಹಿಟ್ಟು ಕೊಡ್ತಿದ್ರು. ಅದು ಗಿಫ್ಟ್ ಕೊಟ್ಟು ನಮಗೆ ಬಡವರಿದ್ದಾರ, ಭಾರತ ದೇಶದಲ್ಲಿ ಉಪವಾಸ ಬೀಳ್ತಾರ ಜನ ಅಂತೇಳಿ ಅವ್ರು ನಮಗೆ ಕೊಡ್ತಿದ್ರು. ಅಂಥ ಕಾಲಘಟ್ಟದಲ್ಲಿ ನೆಹರೂರು ಬಾಬು ಜಗಜೀವನ್ ರಾಮ್ರವ್ರನ್ನ ಕೃಷಿ ಮಂತ್ರಿ ಮಾಡಬೇಕು ಅಂದಾಗ ಇಡೀ ಸಂಪುಟ, ನೆಹರೂರವ್ರ ನಂತರವೂ ಕೂಡ ಇಡೀ ಸಂಪುಟ ಬಾಬು ಜಗಜೀವನ್ ರಾಮ್ರವ್ರನ್ನ ಕೃಷಿ ಮಂತ್ರಿ ಮಾಡಿದ ಮೇಲೆ ದೇಶದಲ್ಲಿ ಆಹಾರದ ಕೊರತೆ ಆಗಲಿಲ್ಲ. ದೇಶ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬಿ ಆಯಿತು. ದೇಶದಲ್ಲಿ ಅವತ್ತಿನಿಂದ ಇವತ್ತಿನವರೆಗೂ 32 ಕೋಟಿ ಜನಸಂಖ್ಯೆಯಿಂದಾಗ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ 35 ಕೋಟಿದಾಗ ಆಹಾರದ ಕೊರತೆ ಇತ್ತು. ಇವತ್ತು 140 ಕೋಟಿ ಜನ ಇದ್ದರೂ ಕೂಡ ಆಹಾರದ ಕೊರತೆ ಇಲ್ಲ. ಬೇರೆ ದೇಶದಿಂದ ನಾವು ಆಹಾರ ಪದಾರ್ಥ ತರಿಸೋದಿಲ್ಲ. ಅದಕ್ಕೆ ಕಾರಣ ದಿವಂಗತ ಈ ದೇಶದ ಉಪಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರೇ ಕಾರಣ. ದೇಶದಲ್ಲಿ ನೀರಾವರಿ ಸೌಲಭ್ಯ ಹೆಚ್ಚು ಮಾಡಿದರು, ಕೃಷಿಯಲ್ಲಿ ಬೆಳವಣಿಗೆಗಳನ್ನ ಹೆಚ್ಚು ಮಾಡಿದರು, ಹೊಸ ಹೊಸ ತಳಿಗಳನ್ನು ಹುಟ್ಟಿಸ್ತಕ್ಕಂಥ ಕೆಲಸ ಮಾಡಿದರು. ಹೀಗಾಗಿ ಇವತ್ತು ದೇಶ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗಿದೆ. ಅದಕ್ಕಾಗಿ ಇವತ್ತು 140 ಕೋಟಿ ಜನ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರನ್ನ ಸ್ಮರಿಸಬೇಕಾದಂಥ ಕಾಲಘಟ್ಟ ಇದೆ. ಬಂಧುಗಳು, ಇದು ಒಂದಾದರೆ ದಯಮಾಡಿ ಯಾರು ತಿರುಗಾಡಬೇಕು ಅಂತ 2 ನಿಮಿಷ ಕೂಡಿ ಕೆಲಸ ಮಾಡಿದರು, ಬಾರಿಗೆ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದರು. ಏನಪ್ಪ ಪ್ರಚಾರ ಮಾಡಿದರು? ಈ ಹೋರಾಟಗಾರರೇನಿದ್ದಾರೆ ಮಾದಿಗರಿಗಷ್ಟೇ ಮೀಸಲಾತಿ ಕೇಳ್ತಾರೆ ಅಂತಕ್ಕಂಥ ತಪ್ಪು ತಿಳುವಳಿಕೆಯನ್ನು ಉಳಿದ ಜನಾಂಗದಲ್ಲಿ ಮೂಡಿಸಿದರು. ಇದರಿಂದ ಕೆಲವು ಜನಾಂಗದವರು ಮಾದಿಗರ ಬಗ್ಗೆ ತಪ್ಪು ಕಲ್ಪನೆಯನ್ನು ಮಾಡಿಕೊಂಡು ಬಂಧುಗಳೇ, ನಿಮಗೆ ಗೊತ್ತಿಲ್ಲ, ನಾನೊಬ್ಬ ಬಸವ ತತ್ವದ ಮನುಷ್ಯ. ಆ ಜಾತಿ ಈ ಜಾತಿ ಇಲ್ಲ. 101 ಜಾತಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಮೀಸಲಾತಿ ಸೌಲಭ್ಯ ಸಿಗಲೇಬೇಕನ್ನುವಂಥ ಮನುಷ್ಯ. ಯಾವುದೇ ಜಾತಿ ಜೋಡಿ ನಮ್ಮ ಸಂಘರ್ಷ ಇಲ್ಲ. ಕಾಂಗ್ರೆಸ್ ಮಿತ್ರರಿದ್ದರೆ ನಮ್ಮ ರಾಮಕೃಷ್ಣ ಅವ್ರ ಮಗ ಇದ್ದಾನೆ. ನಮ್ಮದು ಯಾವುದೇ ಜಾತಿ ಜೋಡಿ ಸಂಘರ್ಷ ಅಲ್ಲ ಮಾಡೋದು, ಯಾವುದೇ ಜೋಡಿ ಸಂಘರ್ಷ ಅಲ್ಲ ಸಮಗಾಡು, ಯಾವುದೇ ಜಾತಿ ಜೋಡಿ ಸಂಘರ್ಷ ಅಲ್ಲ ಡೋರ್ದು. ನಾವೇನಿದ್ದೀವಿ, ನಮಗೆ ಬೇರೆಯವ್ರ ಜೊತೆಯಲ್ಲಿ ಪೈಪೋಟಿ ಮಾಡಿ ನಮ್ಮ ಮಕ್ಕಳಿಗೆ ಸಿಗುವುದಲ್ಲ, ಅದನ್ನು ಕೊಡಿ ಅಂತ ಕೇಳ್ತಾರೆ. ನಮ್ಮ ಭಾಗ
ಸಾಕಷ್ಟು ತಿಂದವರು ನಮಗೂ ಸ್ವಲ್ಪ ಕೊಡ್ರಿ, ನಮ್ಮನ್ನು ಮುಂದೆ ಕುಂದಿರಿಸ್ಕೊಂಡು ಎರಡೂ ಕೈಯಲ್ಲಿ ಒಬ್ಬನೇ ಮುಂದೆ ಅಂತಾರೆ ಉಳಿದವ ಗತಿಯ ಮಾಡಿ. ಇದು ನಮ್ಮ ಹೋರಾಟ. ಯಾವುದೇ ಜನಾಂಗಕ್ಕೆ ವಿರೋಧಿಗಳಲ್ಲ ನಮ್ಮ, ಯಾವುದೇ ಪಕ್ಷಕ್ಕೆ ವಿರೋಧಿಗಳಲ್ಲ ನಮ್ಮ ಹೋರಾಟ ನಮ್ಮ ಜನರಿಗೆ, ನಮ್ಮ ಮಕ್ಕಳಿಗೆ. ಇಲ್ಲಿ ತಾಯಂದಿರು ಭಾಳ ಜನ ಕೊಡ್ತಾರೆ, ನಮ್ಮ ಸಣ್ಣ ಮೊಮ್ಮಕ್ಕಳಲ್ಲಿ ಕೊಡ್ತಾರೆ. ಅವರು ಇಂಜಿನಿಯರ್ ಆಗ್ಬೇಕು, ಅವರು ಡಾಕ್ಟರ್ ಆಗ್ಬೇಕು, ಅವರು PSI ಆಗ್ಬೇಕು, ಅವರು ತಹಸೀಲ್ದಾರ್ ಆಗ್ಬೇಕು, ಅವರು ಅಸಿಸ್ಟೆಂಟ್ ಕಮಿಷನರ್ ಆಗ್ಬೇಕು. ಅದಕ್ಕಾಗಿ ನಮ್ಮ ಹೋರಾಟ ಬೇರೆ ಎದಕ್ಕೂ ಅಲ್ಲ. ಬರೀ ನಾವು ಹುಟ್ಟಿದ್ದು ಕಸ ಹುಡುಕೋದಕ್ಕಲ್ಲ, ರಸ್ತೆ ಕಟ್ಟ ಕಸ ಹುಡುಕೋದಕ್ಕೆ, ರಸ್ತೆ ಕಟ್ಟು ಚಪ್ಪಲ್ ಹೊರಿಯೋದಕ್ಕೆ, ಗಟಾರ್ ಬಡಿಯೋದಕ್ಕಲ್ಲ. ನಮಗೂ ಸಂವಿಧಾನದ ಪಾಲು ಸಿಗಲಿ ಅಂತ ಹೋರಾಟ. ಇದನ್ನು ನನ್ನ ವಿರುದ್ಧ ಸಾಕಷ್ಟು ಅಪಪ್ರಚಾರ ಆಗಿದೆ. ಅದರ ಪರಿಣಾಮ ನಾನು ಆಗಬೇಕು. ಅದರ ಪರಿಣಾಮವು ನನಗೆ 2023ರಲ್ಲಿ ಆಗಬೇಕು. ಹೆಚ್ಚಿಗೆ ಹೇಳೋದು ಬಿಟ್ಟರೆ ನಿಮಗೆ ಇಷ್ಟ ಹೇಳ್ತೀನಿ ನಾನು. ನಾವು ಇರ್ತೀವೋ ಹೋಗ್ತೀವಿ ಮಾತ್ರವಲ್ಲ, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಈ ದೇಶದ ನಾಗರಿಕರು, ಈ ದೇಶದ ಪ್ರಜೆಗಳು, ಅವ್ರಿಗೂ ನ್ಯಾಯಯುತವಾದಂಥ ಪಾಲು ಸಿಗಬೇಕು. ನಾನು ಹೇಳಿದೆ, ಇವತ್ತು ಒಳ ಮೀಸಲಾತಿ ಕಾಂಗ್ರೆಸ್ ಸರ್ಕಾರ ಮಾಡಿದೆ, ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಾವು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಬಹುಸಂಖ್ಯಾತರು ಎಸ್ಸಿ ಒಳಗೆ ಬರೋದಾದ್ರೆ ನಾವು ಬಹುಸಂಖ್ಯಾತರು, ಇಡೀ ದೇಶದಲ್ಲಿ ನಾವು ಬಹುಸಂಖ್ಯಾತರು. ಇವ್ರ ವರದಿಗಳು ಬಿಡಿ, ಇದನ್ನು ಹಾವನೂರವ್ರ ವರದಿ ಒಳಗೆ ನಮ್ಮ ಜನಾಂಗ 67% ವರದಿ ಅದ. ನಾವು ಮಾದ್ರು ಮತ್ತು ನಮ್ಮ ಉಪಜಾತಿಗಳು, ಸಮಗಾರರು, ಮಚ್ಚಗಾರರು, ಗೋರರು ಏನಿದ್ದಾರೆ ನಮ್ಮ ಜಾತಿನೇ, ನಮ್ಮ ಉಪಜಾತಿಗಳು ಎಲ್ಲ ಸೇರಿ 67% ಇದ್ದೀವಿ. ಹೆಚ್ಚು ಜನಾಂಗ ನಮಗೆ 67% ಇದ್ರೂ ಸದಾಶಿವಯ್ಯನವರು 6% ನಮಗೆ ರೆಕಮೆಂಡ್ ಮಾಡಿದ್ರು. ಒಪ್ಕೊಂಡಿರಿ, ಒಂದು 40% ಕಡಿಮೆ ಆದರೂ ಚಿಂತಿಲ್ಲ, ನಾವು ಯಾರಿಗೂ ಬೇಡ. ಆದರೆ ಇವತ್ತು ನಮ್ಮ ಜನಾಂಗಕ್ಕೆ 5.25 ಅಂದರೆ 5%, 6 ಅಂದ್ರೆ 5.25 5.25 ಅಂದರೆ ಗೌಡ್ರ 0.25 ಹ್ಯಾಂಕ್ ಕೊಡಕ್ಕೆ ಬರ್ತದೆ ಅಲ್ಲ? ತಾವು ಬುದ್ಧಿಜೀವಿಗಳಿದ್ರೆ ಹೇಳಿ ಹ್ಯಾಂಕ್ ಕೊಡಕ್ಕೆ ಬರ್ತದೆ? 5% ಮಾಡಿದ್ರು. ಅದನ್ನು ಅನ್ಯಾಯ. ಏನು ಅನ್ಯಾಯ? 14 ಪೋಸ್ಟ್ ಇದ್ದರೆ ಒಳ ಮೀಸಲಾತಿ ಇಲ್ಲ, 15 ಇದ್ರೆ ಅಷ್ಟೇ ಕೊಡೋದು. 14 ಕಡಿಮೆ ಯಾವಾಗ ಬರ್ತಾವೆ ಬಿಟ್ಟದ? ತಹಸೀಲ್ದಾರ್ 14 ಕಡಿಮೆ ಬರ್ತಾವೆ, ಅಸಿಸ್ಟೆಂಟ್ ಕಮಿಷನರ್ 14 ಕಡಿಮೆ ಬರ್ತಾವೆ, DYSP 14 ಕಡಿಮೆ ಬರ್ತಾವೆ. ಯೂನಿವರ್ಸಿಟಿಗಳು, ನಿಮ್ಮ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ 1-2 ಹುದ್ದೆ ಬರ್ತಾವೆ. ಹಾಗಾದ್ರೆ ನಮ್ಗೆ ಮೀಸಲಾತಿ ಇಲ್ಲ ನಮಗೆ. ಕಸ ಹುಡುಗಕ್ಕೆ, ಗಟಾರ ಬಡಿಯೋದಕ್ಕೆ, ಪಾಯ್ಖಾನೆ ತೊಳೆಯೋದಕ್ಕೆ, ರಸ್ತೆ ಕೂತು ಚಪ್ಪಲ್ ಪಾಲಿಶ್ ಮಾಡೋದು, ಚಪ್ಪಲ್ ಉಂಟ ಹಚ್ಚೋದು ಕಷ್ಟನ. ಇದು ನನ್ನ ಆರೋಪ ಸರ್ಕಾರದ ಮೇಲೆ. ಸಿದ್ದರಾಮಯ್ಯನವ್ರಿಗೆ ನಾನು ಪದೇ ಪದೇ ಹೇಳಿದ್ದೀನಿ. ಸಿದ್ದರಾಮಯ್ಯನವ್ರ ಕೆಲವು ಹೆಸರು ಹೇಳ್ತಾರೆ, ಅವ್ರ ಕಡೆ ಹೇಳ್ಸು ಮಾಡ್ತೀನಿ ಅಂತ. ಅದು ಆಗೋದಿಲ್ಲ. ನಾ ಯಾರ ಮನೆಗೂ ಭಿಕ್ಷೆಗೆ ಹೋಗೋದಿಲ್ಲ. ನೀನು ನಮ್ಮ ರಾಜ್ಯದ ಮುಖ್ಯಮಂತ್ರಿ 2013ರಲ್ಲಿ ನಿಮ್ಮ ಪ್ರಣಾಳಿಕೆ ಒಳಗೆ ಹಾಕಿದ್ರಿ, ಕಾಂಗ್ರೆಸ್ ಪ್ರಣಾಳಿಕೆ ಒಳಗೆ ನಮಗೆ ಅಧಿಕಾರ ಕೊಡಿ. BJP ಅವರು 8ರಿಂದ 13ರಿಂದಲೂ ಒಳ ಮೀಸಲಾತಿ ಮಾಡಿಲ್ಲ, ನಾವು ಮಾಡ್ತೀವಿ, ನಮಗೆ ಅಧಿಕಾರ ಕೊಡಂದ್ರೆ 2013ರಿಂದ 18ರವರೆಗೂ 5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡಲಿಲ್ಲ. ಮತ್ತು ಸೋತ ಮೇಲೆ ಹೇಳಿದರು, ಏನು ಹೇಳಿದರು? ಮಾತ್ರ ನನಗೆ ಓಟ್ ಹಾಕ್ಲಿಲ್ಲ, ಲೆಫ್ಟ್ ಅಂತಾರೆ ಮೈಸೂರವ್ರು, ಮಾತ್ರ ನನಗೆ ಓಟ್ ಹಾಕಲಿಲ್ಲ, ಅದಕ್ಕಾಗಿ ನನ್ನ ಸರ್ಕಾರ ಹೋಗ್ತೇವೆ. ಸೋನಿಯಾ ಗಾಂಧಿಗೂ ಅದೇ ಕೊಡ್ತು, ರಾಹುಲ್ ಗಾಂಧಿಗೂ ಅದೇ ಕೊಡ್ತು. ರಾಜ್ಯ ತುಂಬ ತಿರುಗಾಡಿ ಭಾಷಣ ಮಾಡಿದ್ರು. ಪ್ರೆಸ್ ಮೀಟ್ ನೀವು ನೋಡ್ಬೋದು, ಪ್ರೆಸ್ ಮೀಟ್ ಮಾಡಿದ್ರು ನೀವು ಸಿಗ್ತಾವೆ. ಮತ್ತೆ ಇಲ್ಲಿ 2023ರಲ್ಲಿ ಹೇಳಿದ್ರು, ನಮಗೆ ಅಧಿಕಾರ ಕೊಡಿ. ಮೊದಲನೇ ಕ್ಯಾಬಿನೆಟ್ನಲ್ಲಿನೇ, ಮೊದಲನೇ ಅಧಿವೇಶನದಲ್ಲಿನೇ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂದ್ರೆ ದಸರಾ 8 ವರ್ಷ ಆಗ್ತೈತೆ. ಸಿದ್ದರಾಮಯ್ಯ ಕುರ್ಚಿನ ಕೂತು 100 ವರ್ಷ ಆಯ್ತು. 100 ವರ್ಷದ ನಂತರ ಅವಾಂತರ ನಿಮಗೆ ಏನೂ ಸಿಗುವುದಿಲ್ಲ. ಇವತ್ತು ಅವ್ರೇನು ಮೀಸಲಾತಿ, ಒಳ ಮೀಸಲಾತಿ ಮಾಡಿದಾರ, ಅದರಿಂದ ಸಿಗುವುದು ಪೌರ ಕಾರ್ಮಿಕರು, ಕಸ ಹುಡುಗರು, ಗಟಾರ್ ಬೆಳೆಯೋದು, ಪಾಯ್ಖಾನೆ ತೊಳೆಯೋದು,
ಪೊಲೀಸ್ ಕಾನ್ಸ್ಟೇಬಲ್ ಭಾಳ ಆದ್ರೆ ಹಬ್ಬ ಅಂದ್ರೆ ಕನ್ನಡ ಶಾಲೆ ಮಾಸ್ಟರ್ ಹುಡುಗ ಯಾವ ಗೊತ್ತನ್ನು ಇದನ್ನ ಒಪ್ಕೋಬೇಕಾ ಒಪ್ಕೋತೀರ ಒಪ್ಕೊಳ್ಳೋಕೆ ಸಾಧ್ಯನ ನನ್ನ ಆಸೆ ಇದೆ 21ನೇ ಶತಮಾನದಲ್ಲಿ ನಮ್ಮ ಮಕ್ಕಳು ಅಸಿಸ್ಟೆಂಟ್ ಕಮಿಷನರ್ ಆಗಬೇಕು, ನಮ್ಮ ಮಕ್ಕಳು DSP ಆಗಬೇಕು, ನಮ್ಮ ಮಕ್ಕಳು ಯೂನಿವರ್ಸಿಟಿ ಒಳಗೆ ಪ್ರೊಫೆಸರ್ ಆಗಬೇಕು. ಇದು ನಮ್ಮ ಹೋರಾಟ, ಇದು ನಮ್ಮ ಬೇಡಿಕೆ. ಅದಕ್ಕೆ ಬಂಧುಗಳೇ, ನಾನು ಇವತ್ತು ಈ ವೇದಿಕೆಯಲ್ಲಿ ಹೆಚ್ಚು ಮಾತನಾಡಲಿಕ್ಕೆ ಬಯಸೋದಲ್ಲ, ಅದಕ್ಕೆ ವಿಡಿಯೋ ಹಾಕಕ್ಕೆ ಹೇಳಿದ್ದೀನಿ. ನಾನು ಸುವರ್ಣ ನ್ಯೂಸ್ನವರು ನನಗೆ 1.5 ತಾಸು ಎಂಟ್ರಿ ಮಾಡಿದರು, ಅದನ್ನು ಅದಕ್ಕೆ ಎಲ್ಲರಿಗೂ ತೋರಿಸಿರುತ್ತೆ ಹೇಳಿ ನಿಮಗೆ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೀನಿ. ಗಂಡಸರು ಬಿಟ್ಬಿಡಿ, ತಾಯಂದಿರು ತಯಾರಾಗಬೇಕು. ನಿಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ನಿಮ್ಮ ಮಕ್ಕಳು ಇಂಜಿನಿಯರ್ ಆಗಬೇಕು, ನಿಮ್ಮ ಮಕ್ಕಳು ಪ್ರೊಫೆಸರ್ ಆಗಬೇಕು, ನಿಮ್ಮ ಮಕ್ಕಳು ತಹಸೀಲ್ದಾರ್ ಆಗಬೇಕು. ನೀವು ಕಸ ಹುಡುಗು ಬರ್ಕಿ ದೊಡ್ಡ ರಸ್ತೆ ಮನೆಯೊಳಗೆ ಕಸಬರಿಗೆ ಇಟ್ಟೇರಿ, ಆ ಕಸಬರಿಗೆ ತಗೊಂಡ ಹೋರಾಟ ಬರ ಅದೇನ ಇನ್ನು ಮುಂದಿನ ಹೋರಾಟ ಮಾಡುವಿಲ್ಲವೇ ಮಡಿ ಇಂದ ಮಾಡಿದ್ದೆ. ನಾನು ಚಿತ್ರದುರ್ಗದಾಗ ಮಾಡ್ಲಾಕ ರೆಡಿ ಆದಾಗ ಜನರಿಗೆ ಮೋಸ ಮಾಡಿದ್ರು. ಜನರಿಗೆ ಏನು ಮೋಸ ಮಾಡಿದ್ರು? ಇಲ್ಲ ನಾವು ಕ್ಯಾಬಿನೆಟ್ ಡಿಸಿಷನ್ ತಗೋತೀವಿ ಅಂತ ಒಂದು ಇದು ಹೊರಡಿಸ್ಬಿಟ್ಟು ಕ್ಯಾಬಿನೆಟ್ ನೋಟ್. ಯಾವತ್ತು ನಾನು ಭಾಳ ವರ್ಷ ಮಂತ್ರಿ ಆಗಿದ್ದ ಅನ್ನೋದಿನಿ ರಾಜ್ಯದಲ್ಲಿ. ಕ್ಯಾಬಿನೆಟ್ ಟಿಪ್ಪಣಿ ಒಳಗೆ ವಿಷಯ ಹಾಕಿರಲ್ಲ. ಇಂಥ ಜನ ವಿಧಾನಸೌಧದಲ್ಲಿ 1ನೇ ತಾರೀಕಿಗೆ ಎಷ್ಟು ಗಂಟೆಗೆ ಮೀಟಿಂಗ್ ಅಂತ ಅಷ್ಟೇ ಇರ್ತದೆ. ಇವ್ರು ಮೊದಲನೇ ಸಲ ಹಾಕಿದ್ರೆ ಏನು ಒಳ ಮೀಸಲಾತಿಗಾಗಿ ವಿಶೇಷ ಸಭೆ. ನಮ್ಮ ಹೋರಾಟದ ಸಲ ಮುಂದೂಡಬೇಕು. ಚಿತ್ರದುರ್ಗದಲ್ಲಿ ಕರೆದಿದ್ದೆ ನಾನು. ಊರಿನ ವಿಷಯದಲ್ಲಿ ಊಟದಿಂದ ತಾವೆಲ್ಲ ಕೂತೀರಿ. ಅದಕ್ಕೆ ನಾನು ಹೆಚ್ಚು ಸಮಯ ತಗೊಳ್ಳೋದಲ್ಲ, ಇನ್ನೊಂದು ಸಾರಿ ಬರ್ತೇನೆ. ಖಂಡಿತವಾಗಿಯೂ ನಿಮ್ಮ ಜೊತೆಯಲ್ಲಿ ಮಾತಾಡ್ತೇನೆ. ಇದು ಅಲ್ಲದೇ 25ರ ನಂತರ ನಾನು ಡೆಲ್ಲಿಗೆ ಹೋಗಿ ಬಂದಮೇಲೆ ಒಂದು ಪ್ರಮುಖ ಸಭೆ ಮಾಡ್ತೇನೆ. ಪಕ್ಷಕ್ಕೆ ಸಮಾಜದವ್ರದ್ದು ಒಂದು ಸಭೆ ಮಾಡಿ ಇವ್ರೊಂದಾಗ್ಯಪ್ಪ ಏನಾದ್ರು ತಕರಾರು ಒಂದು ಸಭೆ ಮಾಡಿ ಅದರ ಸಭೆಗೆ ಪ್ರತ್ಯೇಕ ಸಭೆ ಮಾಡಬೇಕಂತ ಆಲೋಚನೆ. ದಯವಿಟ್ಟು ತಾವೆಲ್ಲರೂ ನನ್ನ ಸಹಕರಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಮುಗಿಸೋದಕ್ಕಿಂತ ಮುಂಚೆ ಬಾಬು ಜಗಜೀವನ್ ರಾಮ್ರವರ ಜಯಂತಿ ಹೆಸರಿನಲ್ಲಿ ತಾವೆಲ್ಲ ಒಕ್ಕಟ್ಟಾಗಿ ಒಂದಾಗಿ ಎಲ್ಲ ಪಾರ್ಟಿಯವರು ವೇದಿಕೆ ಮೇಲೆ ಕೂತ್ಕೊಂಡು ಧನ್ಯವಾದಗಳಿಗೆ ನಾನು ಮಾಡ್ತೀನಿ. ಜೈ ಮಾದಿಗ. ಖುಷಿ ಆಯ್ತಾ? ಇಂದು ಕಮಲಾಪುರ ತಾಲೂಕಿನಲ್ಲಿ 119ನೇ ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಈ ಭಾಗದ ನಡೆದಾಡ ದೇವರು ಗುರುಗಳು ಆದಂತ ಶ್ರೀ ಶ್ರೀ ಮಲ್ಲಿನಾಥ್ ಮಹಾರಾಜರೇ ಹಾಗೂ ಹೇಳಬೇಕಂತ ಬಂಧುಗಳಿಗೂ ಏನೇ ಒಂದು ಕಾಡ್ತೀವಲ್ಲ, ಅದು ನಮ್ಮ ಕಾಡಿನ ದೊಡ್ಡ ಶಕ್ತಿ. ನಮಗೆ ಇವತ್ತು ತಾಯಿನ ಮುಂದೆ ಮಾಡುವ ಅಂತ ಹೇಳ್ತಾರಲ್ಲ, ಅದು ಮಾನವ ಶಕ್ತಿ ಅಂತ ಹೇಳಬೇಕಾಗ್ತದೆ ಬಂಧುಗಳೇ. ಬಹಳ ಒಳ್ಳೆ ಈ ತಾಲೂಕಿನಲ್ಲಿ ಒಳ್ಳೆ ಕಾರ್ಯಕ್ರಮ, ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಮಾಡಿದಿರಿ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸಿದ್ರಿ. ಮತಕ್ಷೇತ್ರದ ಎಲ್ಲ ಮತದಾರರು ಹಾಗೂ ಇಲ್ಲಿ ಸೇರಿದಂತ ಎಲ್ಲ ನನ್ನ ಸಮಾಜದ ಆತ್ಮೀಯರು, ಹಿರಿಯರು, ತಾಯಿಯರಿಗೂ ತಮ್ಮೆಲ್ಲರ ಪಾದಕ್ಕೆ ಈ ವಿಜಯ್ ಕುಮಾರ್ ಮಾಡ ನಮಸ್ಕಾರಗಳನ್ನು ಹೇಳ್ತಿರ್ತದೆ. ನಿಮಗೆ ಬಹಳ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ರು, ಬಹಳ ಒಳ್ಳೆ ಒಳ್ಳೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಆದರೆ ಸಮಯದ ಅಭಾವದಿಂದ ಅವರು ಕೂಡ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಗೋವಿಂದ ಭಾಗವತ್ ಅವರು ಅದಕ್ಕೆ ನಾನೇ ಜಾಸ್ತಿ ಮಾತಾಡಲ್ಲ, ಕೆಲವು ನಿಮಿಷ ಮಾತಾಡಿ ನಾನು ವಿರಾಮ ತಗೋತೀನಿ. ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಪೀಳಿಗೆ ಕೆಲವು ವಿಷಯ ಬಹಳ ಸತ್ಯವಾಗಿ ಹೇಳಿದ್ರು. ಯಾಕಂದ್ರೆ ನಾವು ಬರೀ ಕಸ ಗುಡ್ಸಕ್ಕೆ ನಾಲಿ ಬೆಳಕಲ್ಲ, ನಾವು ಕೂಡ ಅಧಿಕಾರ ಪಡಿಬೇಕು. ನಮ್ಮ ಮಕ್ಕಳು ಕೂಡ ಸರ್ಕಾರಿ ನೌಕರಿ ಪಡಿಬೇಕು. ನಮ್ಮ ಮಕ್ಕಳು ಕೂಡ ಒಳ್ಳೆ ವಿದ್ಯಾವಂತರಾಗಬೇಕು. ಹೌದು ತಾನೆ? ಹೌದು ತಾನೆ? ಹೌದು. ಅದಕ್ಕೆ ನಾವು ಏನ್ ಮಾಡ್ಬೇಕು? ಮೊದಲು ಒಳ್ಳೆ ವಿದ್ಯಾವಂತರಾಗಬೇಕು, ಒಳ್ಳೆ ಡಿಗ್ರಿ ಪಡಿಬೇಕು.
ಟಿಕೆಟ್ ಕೊಟ್ಟು ನಾವು ಕೂಡ ಸರ್ ಇಲ್ಲೇ ಶಾಬತ್ ಬೈ ಸೇಡಂ ಬೈ ಎಲೆಕ್ಷನ್ ನಮ್ಮ ಶರತ್ಪ್ರಕಾಶ್ ಪಾಟೀಲ್ ಸರ್ ನಮ್ಮವರಿಗೆ ಕೊಟ್ಟಿದ್ದಾರೆ ಟಿಕೆಟ್ ಗೆಲ್ಸು ಕೂಡ ತಂದಿದ್ದಾರಲ್ಲ ಅಂತ ಹೇಳ್ಬೇಕಾಗ್ತದೆ. ಇಲ್ಲೂ ಕೂಡ ನಾವು ನಮ್ಮ ತಂದೆ ಶಾಸಕರಾದಾಗ ನಾವು ಕೂಡ ಟಿಕೆಟ್ ಕೊಟ್ಟಿವಿ, ತಾಲೂಕ್ ಪಂಚಾಯತ್ಗೆ ಟಿಕೆಟ್ 2 ಕೊಟ್ಟಿದ್ದೀವಿ. ಅದು ಕೂಡ ಅನಿವಾರ್ಯ ಸೋತು. ಆದ್ರೆ ನಾವಿದ್ದಾಗ ಎಲ್ಲೂ ಕೂಡ ಅನ್ಯಾಯ ಮಾಡಿಲ್ಲ. ನಮ್ಮ ಸಮಾಜದ ಪರವಾಗಿ ನಾವು ಎಲ್ಲವೂ ಕೂಡ ನಿಂತೀವಿ. ನಾವಾಗ್ಲಿ ನಮ್ಮ ತಂದೆಯವರಾಗಿ ಯಾವತ್ತೂ ಕೂಡ ಸಮಾಜದ ಪರವಾಗಿ ಇರ್ತೀವಿ, ಸಮಾಜದ ಪರವಾಗಿ ನಡೀತೀವಿ ಅಂತ ಹೇಳ್ಬೇಕಾಗ್ತದೆ. ಬದುಕಿನಲ್ಲಿ ತಂದೆಯವರಿದ್ದಾಗ ಹಲವಾರು ಈ ಮತಕ್ಷೇತ್ರದ ಅಭಿವೃದ್ಧಿಗಳಾದವು. ಈ ಕಮಲಾಪುರ ತಾಲೂಕು ಯಾವಾಗಾದ್ರೂ ಆಗಿದೆ ಅಂದ್ರೆ ಶ್ರೀರಾಮ್ ಕೃಷ್ಣ ಅವರ ಕೈಲಿ ಕಾಂಗ್ರೆಸ್ ಅವರಿದ್ದಾಗ ಆಗಿದೆ ತಾಲೂಕು ಅಂತ ಹೇಳ್ಬೇಕಾಗ್ತದೆ. ಶಾಬಾದ್ ಯಾವಾಗ ತಾಲೂಕು ಆಗಿದೆ ಅಂದ್ರೆ ಶ್ರೀರಾಮ್ ಕೃಷ್ಣ ಅವರ ಕೈಲಿ ಕಾಂಗ್ರೆಸ್ ಇದ್ದಾಗ ಆಗಿದೆ ಅಂತ ಹೇಳ್ಬೇಕಾಗ್ತದೆ. ಇಂಥ ಹಲವಾರು ಯೋಜನೆಗಳನ್ನ ಈ ಒಂದು ಭಾಗಕ್ಕೆ ಬಂದಿದ್ದಾರೆ ಅಂತ ಹೇಳ್ಬೇಕಾಗ್ತದೆ. ಶಾಸಕರಾದಾಗ ಒಂದಲ್ಲ ಹಲವಾರು ಕೆಲಸಗಳು ಕೂಡ ನಾವು ಕೂಡ ಈ ಭಾಗಕ್ಕೆ ಮಾಡಿದ್ದೀವಿ, ಇವತ್ತು ಇರ್ತೀವಿ, ಮುಂದೆ ಕೂಡ ಈ ಜನಾಂಗ ಜೊತೆಗೆ ಈ ಮತಕ್ಷೇತ್ರದ ಒಬ್ಬರು ಎಲ್ಲರ ಜೊತೆಗೆ ನಾವು ವಿಜಯ್ ಕುಮಾರ್ ಕೂಡ ಇರ್ತಾರೆ ಅಂತ ಹೇಳ್ತೀವಿ. ಒಂದು ಕಡೆ ಇಷ್ಟೇ ಇನ್ನೇ ಹೆಚ್ಚಿನ ಮಾತಾಡೋಕ್ಕಾಗಲ್ಲ, ಹಲವಾರು ಮಾತಾಡೋ ವಿಷಯಗಳು ಮಾತಾಡ್ಬೋದು. ಆದ್ರೆ ತಾವು ಕೂಡ ಎಲ್ಲ ಕೂಡ ಹೊಟ್ಟೆ ಹೊಸ್ಕೊಂಡು ಕೂತಿಲ್ಲ. ಯಾವಾಗ ಕಾರ್ಯಕ್ರಮ ಮುಗಿತದಲ್ಲ, ಯಾವಾಗ ಊಟ ಮಾಡಿ ಮನೆಗೆ ಹೋಗ್ಬೇಕಲ್ಲ, ತಮಗೂ ಕೂಡ ಕುತೂಹಲ ಅಲ್ಲ ಅಂತ ಹೇಳ್ತೀನಿ. ಅದಕ್ಕೆ ಇಷ್ಟೊತ್ತೇನೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ತಮ್ಮೆಲ್ಲರಿಗೂ ಒಂದಿಸಿ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ನಾಡಿಗ. ಅವರ ಬಗ್ಗೆ ಕಾಂಗ್ರೆಸ್ ಸಾಹೇಬರು ಭಾಳ ಚೆನ್ನಾಗಿ ಅವರು ಕೂಡ ಹೇಳಿದರು. ನಮ್ಮ ಹತ್ರ ವಿಷಯ ಕೂಡ ನಾವು ರಿಪೀಟ್ ಮಾಡಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಬಾಬುಜಿ ಅವರ ಜಯಂತಿ ಯಾವುದೇ ಕೂಡ ರಾಜಕೀಯ ವೇದಿಕೆ ಅಲ್ಲ. ಮತ್ತು ಈ ಕಾರ್ಯಕ್ರಮದಲ್ಲಿ ನಮಗಿಂತ ಎಲ್ಲ ಹಿರಿಯರು ಕೂಡ ಭಾಳ ಚೆನ್ನಾಗಿ ಕೂಡ ಮಾತನಾಡಿದರು. ಕಾಂಗ್ರೆಸ್ ಅವರು ಏನೇನು ವಿಷಯ ಕೂಡ ಪ್ರಸ್ತಾವನೆ ಮಾಡಿರ್ತಕ್ಕಂಥದ್ದು ಕೂಡ ನಮಗೆಲ್ಲರೂ ಕೂಡ ಗೊತ್ತಿರುವಂಥ ವಿಷಯ. ಇನ್ನೂ ಕೂಡ ಪಾರ್ಟಿ ಕಾರ್ಯಕ್ರಮ ನಡೀತಿರುವುದರಿಂದ ಸಾಹೇಬ್ ಕರ್ಕೊಂಡು ನಮ್ಮ ಕಾರ್ಯಕ್ರಮದ ಮುಗಿಸ್ಬರೋಣ, ಬಿಸಿಲು ಭಾಳಷ್ಟು ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಕೂಡ ಕರ್ಕೊಂಡು ಕೂಡ ಪಾಲ್ಗೊಳ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ತಮಗೆ 2 ವಿಷಯ ಹೇಳಕ್ಕೆ ಬಯಸ್ತಾ ಇದ್ದೀನಿ. ತಾಲೂಕು ಎಲ್ಲ ಸಮಾಜದಲ್ಲಿ ಅದು ಇದು ಸಮಾಜ ಅಂತಕ್ಕಂಥಲ್ಲ. ಆದರೆ ಅಂಬೇಡ್ಕರ್ ಜಯಂತಿ ಮಾಡಬೇಕಂದ್ರೆ 2 ಟೀಮ್ ಆಗ್ತವ, ಸೇವಲ ಜಯಂತಿ ಮಾಡೋಕ್ಕೆ 2 ಟೀಮ್ ಆಗ್ತವ, ಬಾಲು ಜಯಂತಿ ಮಾಡೋಕ್ಕೆ 2 ಟೀಮ್ ಆಗ್ತವ. ನಮ್ಮೆಲ್ಲರೂ ಬಳಿ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ. ಆದರೆ ಇವತ್ತು ನಮ್ಮೆಲ್ಲ ನಾಯಕರುಗಳು ಈ ದೇಶಕ್ಕೆ ಕೊಟ್ಟಂಥ ಅನೇಕ ಕೊಡುಗೆಗಳು ಬಾಬುಜಿಯವರು ಕೊಟ್ಟಿರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ಬೋದು. ಆದರೆ ಜಯಂತಿಯ ವಿಷಯಗಳು ಬಂದಾಗ ಇಲ್ಲಿ ವೇದಿಕೆ ಮೇಲಿದ್ದವರು ಎಲ್ಲರೂ ಅಧ್ಯಕ್ಷರೇ ಒಗ್ಗಟ್ಟಾಗಿ ಒಂದು ಜಯಂತಿ ಮಾಡ್ತಕ್ಕಂಥದ್ದು ಇದು ಕೂಡ ಆಗಬೇಕು ಅಂತಕ್ಕಂಥದ್ದು ಕೂಡ ನನ್ನೊಂದು ಉದ್ದೇಶ ಕೊಟ್ಟಂತಲ್ಲ, ಇದು ನನ್ನ ಮನವಿ ಅಂತಕ್ಕಂಥದ್ದು ಕೂಡ ನಮಗೆ ಹೇಳಬೇಕಾಗಿದೆ. ಯಾಕಂದ್ರೆ ಸಮಾಜ ಜಯಂತಿ ಬಂದ್ಮೇಲೆ ಏನಾಗ್ತದೆ ಅಂತಂದ್ರೆ ತಾಲೂಕು ಲೆವೆಲಲ್ಲಿ 2 ಜಯಂತಿ ಆಗ್ತದೆ. ಆದರೆ ಎಲ್ಲ 2 ಜಯಂತಿಗೆ ಆ ಜಯಂತಿ ಹೋದ್ರೆ ಈ ಜಯಂತಿ ಇರ್ಲಿಕ್ಕಾಗಲ್ಲ, ಈ ಜಯಂತಿ ಆ ಜಯಂತಿಗೆ ಇರ್ಲಿಕ್ಕಾಗಲ್ಲ. ಈ ವೇದಿಕೆ ಮೇಲೆ ಕೂತ್ಕೊಂಡು ಹಿರಿಯರದೇ ಇಲ್ಲ ಮನವಿ ನನ್ನ ಅನ್ಸತ್ತೆ. ಯಾಕಂತಂದ್ರೆ ಬರ್ತಕ್ಕಂಥ ವರ್ಷದಲ್ಲಿ ಒಂದು ಜಯಂತಿ ನಾವು ಮಾಡ್ತಕ್ಕಂಥದ್ದು ಮಹಾನ್ ವ್ಯಕ್ತಿಗಳು ಜಯಂತಿ ಮಾಡ್ತಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಸಮಾಜ ಜಯಂತಿ ಮಾಡಬೇಕಾದ್ರೆ ಎಲ್ಲರೂ ಒಗ್ಗಟ್ಟಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಅನ್ನೋದೇ ತಿಳಿದುಬಿಡೋದು. ಸಮಾಜ ಕೂಡ ನಾವು 23 ಮಂದಿ ಪ್ರಮುಖರು ಇದ್ದೀವಿ, ಎಲ್ಲರೂ ಒಗ್ಗಟ್ಟಾಗಿ ಒಂದು ಜಯಂತಿ ಮಾಡ್ತಕ್ಕಂಥದ್ದು ಸಮಾಜ ಜಯಂತಿ. ಯಾಕಂದ್ರೆ ಅಧ್ಯಕ್ಷ ಉಪಾಧ್ಯಕ್ಷ ಆಗಕ್ಕೆ ನಾವು ಬಹಳಷ್ಟು ಜಗಳಗಳು ಆಗ್ತಿರ್ತಾವೆ, ಬಹಳಷ್ಟು ಪ್ರಾಬ್ಲಮ್ ಆಗ್ತಿರ್ತಾವೆ. ಆ ಕಡೆ ದಿವಸ ಹೋಗೋದು, ಈ ಕಡೆ ದಿವಸ ಹೋಗೋದು, ಅವ ಮುಂದಿನ ಮಾಡೋದು, ನಾನು ಮುಂದಿನ ಮಾಡ್ತಕ್ಕಂಥದ್ದು ಇದು ಹಾಕೋದು ಅಂತಕ್ಕಂಥದ್ದು ಕೂಡ ನನ್ನ ಮನವಿ ಇದೆ. ಯಾಕಂತಂದ್ರೆ ಅನೇಕ ಕೇಳಿಗೆ ಭಾಳ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಬಾಬುಜಿ ಜಯಂತಿ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿಯಾಗಿ ಎಲ್ಲ ಸಮಾಜ ಜಯಂತಿಗಳು ಒಗ್ಗಟ್ಟಾಗಿ ಸಮಾಜದ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಒಳ್ಳೆಯ ರೀತಿಯಲ್ಲಿ ನಾವೆಲ್ಲರೂ ಕೂಡ ಆಚರಣೆ ಮಾಡೋಣ ಅಂತಕ್ಕಂಥದ್ದು ಮುಖಾಂತರ ಹೇಳಬೇಕಾಗಿದೆ. ಯಾಕಂದ್ರೆ ಸಮಯ ಕೂಡ ಬಹಳ ಆಗೋದ್ರಿಂದ ನಾವೇನು ಹೇಳಿ ವಿಜಯಕುಮಾರ್ ಮಾತಾಡಿದ್ರು, ಸಾಹೇಬರು ಮಾತಾಡಿದ್ರು, ವಿರೋಧನವರು ಮಾತಾಡಿದ್ರು. ನಾನೇ ಬೇರೆ ವಿಷಯ ಪ್ರಸ್ತಾಪನೆ ಮಾಡಲಿಕ್ಕೆ ಹೋಗಿಲ್ಲ. ಇವತ್ತು ನಾನು ಕೂಡ ಸಮಾಜದ ಮುಖಂಡರಾಗಿ ನಮ್ಮ ಏನೇ ಕೂಡ ಒಳ್ಳೆಯದು ಕೆಟ್ಟದಲ್ಲಿ ಕೂಡ ನಾನು ಭಾಗವಹಿಸಿ ನಮ್ಮ ಜೊತೆಗೆ ಯಾವತ್ತೂ ಕೂಡ ನಾನು ಇರ್ತೀನಿ ಅಂತಕ್ಕಂಥದ್ದು ಕೂಡ ನಮ್ಮ ಮುಖಾಂತರ ಎಲ್ಲರೂ ಹೇಳಿ ಈ ಕಾರ್ಯಕ್ರಮ ಅನೇಕ ಬೇಡಿಕೆಗಳಿದೆ. ಸಾಹೇಬರ ಉಪಮುಖ್ಯಮಂತ್ರಿಗಳಿದ್ದಾಗ ನಾನು ಇವತ್ತು ಮಾತು ಹೇಳಬೇಕಾಗ್ತದೆ. ಇವತ್ತು ನಾನು ಯಾವ ಜಾತಿ ಅಂತ ನೋಡಿರಲಿಲ್ಲ. ಇವತ್ತು ನಾನು ಲಿಸ್ಟ್ ತರಿಸಿ ನೋಡಿದ್ರೆ ಒಂದು ಬೆನಿಫಿಷರಿಗೆ 7.5 ಲಕ್ಷ ಕೊಡ್ತಕ್ಕಂಥ ಸಾಹೇಬರು ಮಾಡಿದ್ರು. ಒಂದು ಬೆನಿಫಿಷರಿಗೆ SCP ಕೇಸ್ ಕನ್ನಡದಲ್ಲಿ ಇವತ್ತ ಕಮ್ಮಡಿ ಸಮಾಜ ಆಗಿರ್ಬೋದು, ಕುವಿ ಸಮಾಜ ಆಗಿರ್ಬೋದು, ಮಾದಿ ಸಮಾಜ ಆಗಿರ್ಬೋದು, ರೈತ ಕಮಿಟಿ ಒಳ್ಳೆಯ ಸಮಾಜ ಆಗಿರ್ಬೋದು, ಸಂಘ ಸಮಾಜ ಎಲ್ಲ ಸಮಾಜಗಳಿಗೆ ಲಿಸ್ಟ್ ತರಿಸಿ ನೋಡಿ ಎಲ್ಲ ಸಮಾಜಗಳಿಗೆ ನಾನು ಕೊಡ್ತಕ್ಕಂಥ ಕೆಲಸ ಸಾಹೇಬರು ಲಿಸ್ಟ್ ಹೋಗಿ ನಾನು ಸಮಿತಿ 6 ಕೋಟಿ ಇದು 7 ಕೋಟಿ 3 ಗೋರ್ಗಳು ನಾನು ಕೊಡ್ತಕ್ಕಂಥ ಕೆಲಸ ಮಾಡಿದೆ.
ಮತ್ತು ಅದರ ಪಾರ್ಟಿ ಪಕ್ಷ ಮಾಡಿಲ್ಲ. ಇವಾಗ ನೀವು ಲಿಸ್ಟ್ ಕೊಡ್ತೀನಿ ತೆಗೆದು ನೋಡ್ರಿ, ಓನ್ಲಿ ಬಿಜೆಪಿದವರು ಶಾಸಕರು ಕೊಟ್ಟರು ಅಂತಲ್ಲ, ಎಲ್ಲ ಜೊತೆಗೆ ಎಲ್ಲ ಪಕ್ಷಗಳಿಗೆ ದುಡ್ಡು ಕೊಡ್ತಕ್ಕಂಥ ಕೆಲಸ ನಾನು ಓನ್ಲಿ ಲಿಸ್ಟ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಅವ್ರಿದ್ದಂಥ ಸಮಯದಲ್ಲಿ ನಮಗೆ 350 ಲಕ್ಷದ 3 ಭವನಗಳು ಬಂದರು. 2 ಪೂರ ಕಂಪ್ಲೀಟ್ ಇದೆ. ನಾಳೆ 19 ತಾರೀಕು ಕೂಡ ನಾವು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಇನ್ನೊಂದು ಬೆಳಕೋಟದಲ್ಲಿ ಭವನ ಹಾಗೆ ಬೇರೆ ಬೇರೆ ಕಾರಣಗಳಿಂದ ಅದು ಮಾಡೋಕ್ಕಾಗಲಿಲ್ಲ. ಅದು ಅದೇ ಕಾರಣದಿಂದ ಮತ್ತೆ ವಾಪಸ್ ಹೋಗ್ತಕ್ಕಂಥ ಕೆಲಸ ಆಗಿದೆ. ಎಲ್ಲರ ಬೇಡಿಕೆ ಕಮಲಾಪುರ ತಾಲೂಕಿನಲ್ಲಿ ಒಂದು ರಾಮಜೀವನ ಭವನ ಬೇಕು ಅಂತಕ್ಕಂಥ ಕೂಡ ಭಾಳಷ್ಟು ಬೇಡಿಕೆ ಇದೆ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ಏನು ಮಾಡಿ ಸಾಧ್ಯದ ಆದಷ್ಟು ಬೇಗನೆ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥ ಕೂಡ ನಮ್ಮ ಮುಖಾಂತರ ಎಲ್ಲರೂ ಹೇಳಿ ಈ ಕಾರ್ಯಕ್ರಮದಲ್ಲಿ ಕೂಡ ಕರೆಸಿ ಮಾತುಗಳಿಗೆ ಅವಕಾಶ ಮಾಡ್ತಕ್ಕಂಥ ವೇದಿಕೆ ಮೇಲಿರುವಂಥ ಎಲ್ಲರಿಗೂ ಒಂದು ಸಲ ಮಾತು ಎಲ್ಲರೂ ಕೂಡ ನಮಸ್ಕಾರ. 17/5/2026 ಕಮಲಾಪುರ ತಾಲೂಕಿನಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಜರುಗಿರುತ್ತದೆ. ಇದೀಗ ತಾನೇ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಚಿತ್ರದುರ್ಗ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಸಾಹೇಬರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾರೆ. ಅದಲ್ಲದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮೀಣ ಶಾಸಕರಾದ ಬಸವರಾಜ ಮತ್ತಿಮೂಡವರು, ನಮ್ಮ ಗ್ರಾಮೀಣ KPCC ಮುಖಂಡರಾದಂಥ ಶ್ರೀ ವಿಜಯಕುಮಾರ್ ಜಿ ರಾಮಕೃಷ್ಣ ಅವರು ಮತ್ತು ನನ್ನ ಸಮಾಜದ ಬಂಧುಗಳು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಎಲ್ಲ ಸಂಘಟನೆ ಮುಖಂಡರು ಬಂದಿದ್ದಕ್ಕಾಗಿ ನನಗೆ ತಾಲೂಕಾ ಜಯಂತಿ ಉತ್ಸವ ಅಧ್ಯಕ್ಷನಾಗಿ ಎಲ್ಲವರಿಗೂ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಜಯಂತಿಯನ್ನು ಇಲ್ಲಿಗೆ ಮುಗಿಲಾರದಾಗೆ ಪ್ರತಿ ವರ್ಷ ಕೂಡ ಈ ಜಯಂತಿಯನ್ನು ಬಾಬು ಜಗಜೀವನ್ ರಾಮ್ ಜಯಂತಿ ಕಮಲಾಪುರದಲ್ಲಿ ಜರುಗಬೇಕು. ಮತ್ತು 3 ಗಂಟೆ 4 ಗಂಟೆ ಸುಮಾರಿಗೆ ಈ ಕಲ್ಯಾಣ ಮಂಟಪದಿಂದ ನಮ್ಮ ಸಮಾಜ ಓಣಿಯವರೆಗೆ ಭವ್ಯವಾದ DJ ಜೊತೆಯಲ್ಲಿ ಮೆರವಣಿಗೆ ಇರ್ತದೆ ಎಂದು ಈ ಮೂಲಕ ಕೇಳಿಕೊಳ್ತೇನೆ.